ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಮೋದಿ ಸರ್ಕಾರದಿಂದ ಭರ್ಜರಿ ಆಫರ್. ಹೌದು, 2.8 ಲಕ್ಷ ಮಂದಿಯನ್ನ ಕೆಲಸಕ್ಕೆ ನೇಮಕಾತಿ ಮಾಡ್ಕೊತಾ ಇದ್ದಾರಂತೆ. ಹೌದು, ಪ್ರಸ್ತುತ ಸಾಲಿನ ಬಜೆಟ್ನಲ್ಲಿ ಪ್ರಸ್ತಾಪಿಸಿದಂತೆ ರಕ್ಷಣಾ ಇಲಾಖೆ ಹೊರತುಪಡಿಸಿ ಪೊಲೀಸ್, ಆದಾಯ ತೆರಿಗೆ, ಸುಂಕ ಹಾಗೂ ಕೇಂದ್ರ ಅಬಕಾರಿ ಇಲಾಖೆಗಳಲ್ಲಿ 2.8 ಲಕ್ಷ ಹುದ್ದೆಗಳಿಗೆ ನೇಮಕಾತಿ ನಡೆಯಲಿದೆ. 2016 ಮಾರ್ಚ್ ಪ್ರಕಾರ ರಕ್ಷಣಾ ಇಲಾಖೆ ಹೊರತುಪಡಿಸಿ ಉಳಿದ 55 ವಿಭಾಗಗಳು ಹಾಗೂ ಸಚಿವಾಲಯಗಳಲ್ಲಿ 32.84 ಲಕ್ಷ ನೌಕರರಿದ್ದಾರೆ. 2018 ಮಾರ್ಚ್ ಒಳಗೆ ಹೊಸ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಂಡಲ್ಲಿ ಈ ಸಂಖ್ಯೆ 35.67 ಲಕ್ಷಕ್ಕೆ ಏರಿಕೆಯಾಗಲಿದೆ. ದೆಹಲಿ ಪೊಲೀಸ್ ಹಾಗೂ ಅರೆ ಸೇನಾ ಪಡೆ ಒಳಗೊಂಡಂತೆ ಪೊಲೀಸ್ ಇಲಾಖೆಯ ಸಿಬ್ಬಂದಿ ಸಂಖ್ಯೆ 10.07 ರಿಂದ 11.13 ಲಕ್ಷಕ್ಕೇರಲಿದೆ. ಅಪನಗದೀಕರಣ ಜಾರಿಗೆ ಬಂದ ನಂತರ ಕಪ್ಪೋಣ ಭ್ರಷ್ಟಾಚಾರ ನಿಯಂತ್ರಣದಲ್ಲಿ ನಿರಂತರ ಕಾರ್ಯವನ್ನು ನಿರ್ವಹಿಸಿರುವಂತಹ ಆದಾಯ ತೆರಿಗೆ ಇಲಾಖೆಯ ಸಿಬ್ಬಂದಿ ಸಂಖ್ಯೆಯನ್ನು 46,000ದಿಂದ 80,000ಕ್ಕೆ ಏರಿಸಲಾಗ್ತಿದೆಯಂತೆ. ಈ ಒಂದು ಸುದ್ದಿ ನಮ್ಮ ಎಲ್ಲ ಯುವಕರಿಗೂ ಒಂದು ಖುಷಿ ಕೊಡುವಂಥ ವಿಷಯ. ಎಲ್ಲ ಒಂದು ಜಾಬ್, ಗೌರ್ಮೆಂಟ್ ಜಾಬ್ಗೋಸ್ಕರ ಎಲ್ಲ ತುಂಬ ಕಷ್ಟಪಡ್ತಿರ್ತಾರೆ, ಪ್ರಿಪೇರ್ ಆಗ್ತಿರ್ತಾರೆ ತುಂಬ ಜನಕ್ಕೆ. ಇದು ಒಂದು ರೀತಿ ಒಳ್ಳೆಯ ವಿಚಾರನೇ ಹೌದು. ಈ ಒಂದು ನೇಮಕ ಸರಿಯಾದ ರೀತಿಯಲ್ಲಿ ಆದರೆ ಒಂದು ಭಾರತದ ಯುವಕರಿಗೆ ಒಂದು ಒಳ್ಳೆಯ ದಾರಿ ಸಿಗಲಿದೆ, ಒಂದು ದಾರಿ ದೀಪ ಕೂಡ ಆಗಲಿದೆ. ನಿಮ್ಗೆ ಅನಿಸುತ್ತೆ ಒಂದು ಇಷ್ಟು ದೊಡ್ಡ ಮಟ್ಟದ ಒಂದು ನೇಮಕಾತಿಯ ಬಗ್ಗೆ? ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದೆ ಅಂದರೆ ಕೆಳಗೆ ಲೈಕ್ ಬಟನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ಶೇರ್ ಮಾಡಿ. ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.